ಹಲೋ ಸೂಪರ್ ಸ್ಟಾರ್ ಸ್ಮಾರ್ಟ್ ಲೈಫ್ ಫಾರ್ ಕನ್ನಡ ಪೀಪಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ನಮ್ಮ ಮೆಮರಿ ಕೋರ್ಸ್ನ 2ನೇ ದಿನಕ್ಕೆ ಬಂದಿದ್ದೀವಿ. ಇವತ್ತಿನ ನಮ್ಮ ಟಾಪಿಕ್ ಇದೆಯಲ್ಲ, ತುಂಬಾನೇ ಪವರ್ಫುಲ್. ಅದುವೇ ಫೋಕಸ್ ಪವರ್. ನಮ್ಮ ಮೆದುಳಿನ ಕಾನ್ಸಂಟ್ರೇಷನ್ ಶಕ್ತಿಯನ್ನ ನೆಕ್ಸ್ಟ್ ಲೆವೆಲ್ಗೆ ಹೇಗೆ ತಗೊಂಡು ಹೋಗೋದು ಮತ್ತೆ ನಮ್ಮ ಗಮನವನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಗೆ ಕಂಟ್ರೋಲ್ ಮಾಡೋದು ಅಂತ ನೋಡೋಣ ಬನ್ನಿ. ನಿಜ ಹೇಳಿ, ನಮ್ಮೆಲ್ಲರ ಲೈಫ್ನಲ್ಲೂ ಹೀಗೆ ಆಗುತ್ತೆ ಅಲ್ವಾ? ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಮುಗಿಸ್ಬೇಕು, ಏನೋ ಓದಬೇಕು ಅಂತ ಸೀರಿಯಸ್ ಆಗಿ ಕೂತಿರ್ತೀವಿ. ಆದರೆ 2 ನಿಮಿಷಕ್ಕೆ ಪಕ್ಕದಲ್ಲಿರೋ ಫೋನ್ ಟಿಂಗ್ ಅಂತ ಸೌಂಡ್ ಮಾಡುತ್ತೆ. ಅಷ್ಟೇ ಕತೆ. ನಮ್ಮ ಗಮನವೆಲ್ಲ ಅದರ ಮೇಲೆ ಹೋಗುತ್ತೆ. ಶುರು ಮಾಡಿದ್ದ ಕೆಲಸ ಅರ್ಧಕ್ಕೆ ನಿಂತೋಗುತ್ತೆ. ಇದು ಎಲ್ಲರ ಕತೆನೇ, ಹೌದಲ್ವಾ? ಹಾಗಾದ್ರೆ ಈ ಫೋಕಸ್ ಅಂದ್ರೆ ಏನು? ತುಂಬಾ ಸಿಂಪಲ್. ಬೇರೆ ಯಾವ ಡಿಸ್ಟ್ರಾಕ್ಷನ್ ಇಲ್ಲದೆ ಒಂದೇ ಒಂದು ವಿಷಯದ ಮೇಲೆ ನಮ್ಮ ಮನಸ್ಸನ್ನು ನಿಲ್ಲಿಸೋದೇ ಫೋಕಸ್. ಇಲ್ಲೊಂದು ಗೋಲ್ಡನ್ ರೂಲ್ ಇದೆ, ಇದನ್ನ ಮಾತ್ರ ಮರಿಬೇಡಿ. ವೇರ್ ಅಟೆನ್ಷನ್ ಗೋಸ್ ಮೆಮೊರಿ ಗ್ರೋಸ್. ಅಂದ್ರೆ ನಮ್ಮ ಗಮನ ಎಲ್ಲಿರುತ್ತೋ ನಮ್ಮ ನೆನಪಿನ ಶಕ್ತಿ ಕೂಡ ಅಲ್ಲೇ ಬೆಳೆಯುತ್ತೆ. ನಮ್ಮ ಫೋಕಸ್ ಜಾಸ್ತಿ ಆದ್ರೆ ಆಗೋ ಮ್ಯಾಜಿಕ್ ಏನ್ ಗೊತ್ತಾ? ನಮ್ಮ ಮೆಮರಿ ಪವರ್ ಸಖತ್ತಾಗಿ ಚುರುಕಾಗುತ್ತೆ. ಯಾವುದೇ ಹೊಸ ವಿಷಯ, ಅದು ಗಿಟಾರ್ ಕಲಿಯೋದಾಗಿರಲಿ ಅಥವಾ ಹೊಸ ಭಾಷೆ ಆಗಿರಲಿ, ತುಂಬಾನೇ ಬೇಗ ಕಲಿಬಹುದು. ನಾವು ಮಾರೋ ತಪ್ಪುಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇದೆಲ್ಲ ಆದಾಗ ಏನಾಗುತ್ತೆ, ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ತಾನಾಗಿಯೇ ಆಕಾಶಕ್ಕೆ ಮುಟ್ಟುತ್ತೆ. ಆದ್ರೆ ನಮ್ಗೆ ಯಾಕೆ ಫೋಕಸ್ ಮಾಡೋಕ್ಕಾಗಲ್ಲ? ಯಾಕೆ ನಮ್ಮ ತಲೆ ಒಳಗೆ ಎಲ್ಲವೂ ಹೀಗೆ ಸಿಕ್ಕಾಪಟ್ಟೆ ಗಂಟಾಕಿದ ಹಾಗೆ ಅನಿಸುತ್ತೆ? ಇದಕ್ಕೆ ಒಂದು ಮುಖ್ಯ ಕಾರಣ ಓವರ್ ಥಿಂಕಿಂಗ್, ಅಂದ್ರೆ ಅತಿಯಾಗಿ ಯೋಚನೆ ಮಾಡೋದು. ಅದರ ಜೊತೆಗೆ ಸ್ಟ್ರೆಸ್ ಮತ್ತು ಆಂಗ್ಸೈಟಿ, ಹಬ್ಬಬ್ಬ, ಇವು ನಮ್ಮ ಫೋಕಸ್ನ ದೊಡ್ಡ ಶತ್ರುಗಳು. ಇಷ್ಟೇ ಅಲ್ಲ, ನಮ್ಮ ಗಮನವನ್ನ ಹಾಳು ಮಾಡಕ್ಕೆ ಇನ್ನೂ ಕೆಲವು ವಿಲನ್ಗಳಿವೆ. ಅದರಲ್ಲಿ ದೊಡ್ಡ ವಿಲನ್ ಯಾರು? ನಮ್ಮ ಮೊಬೈಲ್ ಫೋನ್. ಸುಮ್ಮನೆ ಸ್ಕ್ರೋಲ್ ಮಾಡ್ತಾ ಇರೋದು. 2ನೇದು ಮಲ್ಟಿಟಾಸ್ಕಿಂಗ್, ಒಂದೇ ಸರಿ 10 ಕೆಲಸ ಮಾಡೋಕೆ ಹೋಗೋದು. ಕೊನೆಯದಾಗಿ ಸರಿಯಾಗಿ ನಿದ್ದೆ ಮಾಡದೇ ಇರೋದು. ನೋಡಿ, ನಮ್ಮ ಬ್ರೈನ್ ಒಂದು ಸೂಪರ್ ಕಂಪ್ಯೂಟರ್ದಾಗೆ, ಆದರೆ ಅದಕ್ಕೆ ಸರಿಯಾದ ಟ್ರೈನಿಂಗ್ ಕೊಡಲೇಬೇಕು. ಸರಿ, ಹಾಗಾದ್ರೆ ಆ ಟ್ರೈನಿಂಗ್ ಶುರು ಮಾಡೋಣವಾ? ಮೊದಲನೇ ಟೆಕ್ನಿಕ್ ತುಂಬಾ ಪವರ್ಫುಲ್ ಮತ್ತು ಸಿಂಪಲ್. ಇದರ ಹೆಸರು ಬ್ರೆತ್ ಕಾನ್ಸಂಟ್ರೇಷನ್ ಪ್ರಾಕ್ಟೀಸ್. ಮಾಡಬೇಕಾಗಿರೋದಿಷ್ಟೇ. ಮೊದಲು ಆರಾಮಾಗಿ ಒಂದು ಕಡೆ ಕೂತ್ಕೊಳ್ಳಿ. ಬೆನ್ನು ನೇರವಾಗಿರಲಿ. ಈಗ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ. ಈಗ ನಿಧಾನವಾಗಿ ಉಸಿರನ್ನು ಒಳಗೆ ತಗೊಳ್ಳಿ ಮತ್ತು ಅಷ್ಟೇ ನಿಧಾನವಾಗಿ ಹೊರಗೆ ಬಿಡಿ. ನಮ್ಮ ಸಂಪೂರ್ಣ ಗಮನವನ್ನು ಕೇವಲ ನಮ್ಮ ಉಸಿರಾಟದ ಮೇಲೆ ಇಡಬೇಕು. ಈಗ 5 ನಿಮಿಷಗಳ ಕಾಲ ಮಾಡಿ. ಮಧ್ಯದಲ್ಲಿ ಮನಸ್ಸು ಬೇರೆ ಕಡೆ ಓಡೋದ್ರೆ ಪರವಾಗಿಲ್ಲ, ಅದ್ರ ಜೊತೆ ಫೈಟ್ ಮಾಡೋದು ಬೇಡ. ಒಂದು ಚಿಕ್ಕ ಮಗುವನ್ನು ಹೇಗೆ ಪ್ರೀತಿಯಿಂದ ವಾಪಸ್ ಕರ್ಕೊಂಡು ಬರ್ತೀವೋ ಹಾಗೆ ನಮ್ಮ ಗಮನವನ್ನು ಮತ್ತೆ ಉಸಿರಾಟದ ಮೇಲೆ ತರೋಣ. ಈ ಎಕ್ಸಸೈಸ್ ಯಾಕಿಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಗೊತ್ತಾ? ಯಾಕಂದ್ರೆ ನಮ್ಮ ಉಸಿರಾಟ ಯಾವತ್ತೂ ಪ್ರೆಸೆಂಟ್ ಮೂಮೆಂಟಲ್ಲಿ ಇರುತ್ತೆ. ಅದು ನಿನ್ನೆ ಬಗ್ಗೆ ಯೋಚಿಸಲ್ಲ, ನಾಳೆ ಬಗ್ಗೆ ಚಿಂತೆ ಮಾಡಲ್ಲ. ಅದರ ಮೇಲೆ ಗಮನ ಇಟ್ಟಾಗ ನಮ್ಮ ಬ್ರೈನ್ ಕೂಡ ಪಾಸ್ಟ್ ಫ್ಯೂಚರ್ ಯೋಚನೆ ಬಿಟ್ಟು ವರ್ತಮಾನದಲ್ಲಿ ಅಂದ್ರೆ ಈ ಕ್ಷಣದಲ್ಲಿ ಇರೋದಕ್ಕೆ ಕಲಿಯುತ್ತೆ. ಓಕೆ, ಈಗ 2ನೇ ಟೆಕ್ನಿಕ್. ಇದು ಕೂಡ ಅಷ್ಟೇ ಸಿಂಪಲ್, ಆದರೆ ಸಖತ್ ಇಫೆಕ್ಟಿವ್. ಇದರ ಹೆಸರು ಡಾಟ್ ಸ್ಟೇರ್ ಮೆಥಡ್. ಒಂದು ಬಿಳಿ ಹಾಳೆ ಮೇಲೆ ಪೆನ್ನಿಂದ ಒಂದು ಸಣ್ಣ ಕಪ್ಪು ಚುಕ್ಕೆಯನ್ನು ಹಾಕಿ ಅದರ ಮುಂದೆ ನೇರವಾಗಿ ಕೂತ್ಕೊಳ್ಳಿ. ಈಗ ಮುಂದಿನ 3 ನಿಮಿಷ ನಮ್ಮ ಕಣ್ಣುಗಳು ಆ ಚುಕ್ಕೆಯನ್ನ ಬಿಟ್ಟು ಬೇರೆ ಎಲ್ಲೂ ಹೋಗಬಾರ್ದು. ಕೇವಲ ಆ ಚುಕ್ಕೆಯನ್ನೇ ನೋಡ್ತಾ ಇರಬೇಕು. ಆದಷ್ಟು ಕಣ್ಣು ಮಿಟುಕಿಸುವುದನ್ನ ಕಡಿಮೆ ಮಾಡಿ. ತಲೆಯಲ್ಲಿ 1000 ಯೋಚನೆಗಳು ಬರಬಹುದು, ಹೋಗಬಹುದು. ಅದನ್ನೆಲ್ಲ ಇಗ್ನೋರ್ ಮಾಡಿ ಗಮನ ಮಾತ್ರ ಆ ಚುಕ್ಕೆಯ ಮೇಲೆಯೇ ಇರಲಿ. ಇದರ ಹಿಂದಿನ ಸೀಕ್ರೆಟ್ ಏನು ಅಂದ್ರೆ, ಈ ಅಭ್ಯಾಸ ನಮ್ಮ ಬ್ರೈನ್ನ ವಿಜುವಲ್ ಕಾನ್ಸಂಟ್ರೇಷನ್ ಪವರ್ ಅಂದ್ರೆ ದೃಷ್ಟಿಯ ಏಕಾಗ್ರತೆಯನ್ನ ನೇರವಾಗಿ ಟ್ರೈನ್ ಮಾಡುತ್ತೆ. ಒಬ್ಬ ಬಿಲ್ಲುಗಾರ ತನ್ನ ಗುರಿಯನ್ನು ನೋಡಿದ ಹಾಗೆ ನಮ್ಮ ಕಣ್ಣು ಮತ್ತು ಮನಸ್ಸು ಒಂದೇ ಕಡೆ ಫೋಕಸ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಬನ್ನಿ, ಈಗ ನಮ್ಮ 3ನೇ ಎಕ್ಸಸೈಸ್ಗೆ ಹೋಗೋಣ. ಇದರ ಹೆಸರು ಆಬ್ಜೆಕ್ಟ್ ಅಬ್ಸರ್ವೇಷನ್. ನಮ್ಮ ಹತ್ತಿರ ಇರುವ ಯಾವುದಾದರೂ ಒಂದು ಸಿಂಪಲ್ ವಸ್ತುವನ್ನ ತಗೊಳ್ಳೋಣ. ಅದು ಪೆನ್ ಆಗಿರ್ಬೋದು, ಒಂದು ಕಾಫಿ ಕಪ್ ಆಗಿರ್ಬೋದು, ಅಥವಾ ಕೈಗಡಿಯಾರ. ಈಗ ಆ ವಸ್ತುವನ್ನ 2 ನಿಮಿಷಗಳ ಕಾಲ ತುಂಬಾ ಆಳವಾಗಿ ಗಮನಿಸಬೇಕು. ಅದರ ಶೇಪ್ ಹೇಗಿದೆ, ಯಾವ ಬಣ್ಣದಲ್ಲಿದೆ, ಅದರ ಮೇಲೆ ಏನಾದರೂ ಡಿಸೈನ್ ಇದೆಯಾ, ಸಣ್ಣ ಸಣ್ಣ ಡೀಟೇಲ್ಸ್, ಅದರ ಮೇಲಿನ ಗೀರುಗಳನ್ನೆಲ್ಲ ನೋಡಿ. 2 ನಿಮಿಷ ಆದ್ಮೇಲೆ ಕಣ್ಣು ಮುಚ್ಚಿ ಆ ವಸ್ತುವನ್ನ ನಮ್ಮ ಮನಸ್ಸಲ್ಲೇ ಸ್ಪಷ್ಟವಾಗಿ ನೋಡೋಕೆ ಪ್ರಯತ್ನ ಮಾಡೋಣ. ಈ ಎಕ್ಸರ್ಸೈಸ್ನಿಂದ ಏನ್ ಲಾಭ ಅಂದ್ರೆ, ಹೀಗೆ ಡೀಟೇಲ್ ಆಗಿ ಅಬ್ಸರ್ವೇಷನ್ ಮಾಡೋದ್ರಿಂದ ನಮ್ಮ ಮೆಮೊರಿ ಮಾಹಿತಿಯನ್ನ ರೆಕಾರ್ಡ್ ಮಾಡಿಕೊಳ್ಳುವ ಕ್ವಾಲಿಟಿ ಜಾಸ್ತಿ ಆಗತ್ತೆ. ನಮ್ಮ ಬ್ರೈನ್ ಒಂದು ಹೈ ರೆಸಲ್ಯೂಷನ್ ಕ್ಯಾಮ್ರಾ ಚಿತ್ರ ತೆಗೆದ ಹಾಗೆ ಎಲ್ಲವನ್ನು ಕ್ರಿಸ್ಟಲ್ ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳುತ್ತೆ. ಈಗ ಸ್ವಲ್ಪ ಥಿಯರಿ ಅರ್ಥ ಮಾಡ್ಕೊಳ್ಳೋಣ.
ಇದು ಇಂಟ್ರೆಸ್ಟಿಂಗ್ ಆಗಿದೆ. ಅಟೆನ್ಷನಲ್ಲಿ ಮುಖ್ಯವಾಗಿ 2 ವಿಧ. ಮೊದಲನೇದು ಸೆಲೆಕ್ಟಿವ್ ಅಟೆನ್ಷನ್, ಅಂದರೆ ಗದ್ದಲದಲ್ಲಿಯೂ ನಮ್ಮ ಫ್ರೆಂಡ್ ಮಾತು ಕೇಳಿಸೋ ಹಾಗೆ ಬೇರೆಲ್ಲವನ್ನು ಇಗ್ನೋರ್ ಮಾಡಿ ಒಂದೇ ವಿಷಯದ ಮೇಲೆ ಗಮನ ಇಡೋದು. ಎರಡನೇದು ಸಸ್ಟೈನ್ಡ್ ಅಟೆನ್ಷನ್, ಅಂದರೆ ಒಂದು ಸಿನಿಮಾ ನೋಡುವಾಗ ದೀರ್ಘಕಾಲ ಒಂದೇ ಕಡೆ ಫೋಕಸ್ ಇಡೋದು. ನಮ್ಮ ಗುರಿ ಇವೆರಡನ್ನೂ ಸಖತ್ತಾಗಿ ಇಂಪ್ರೂವ್ ಮಾಡ್ಕೊಳ್ಳೋದು. ಮತ್ತೊಂದಿದೆ ಡಿವೈಡೆಡ್ ಅಟೆನ್ಷನ್, ಅಂದರೆ ನಮ್ಮ ಪ್ರೀತಿಯ ಮಲ್ಟಿ ಟಾಸ್ಕಿಂಗ್. ಒಂದೇ ಸರಿ ಅಡುಗೆ ಮಾಡೋದು, ಫೋನಲ್ಲಿ ಮಾತಾಡೋದು, ಟಿವಿ ನೋಡೋದು. ನಾವು ಹೀಗೆ ಮಾಡ್ತೀವಿ, ಆದರೆ ಒಂದ್ಸತೆ ನೆನ್ಪಿಡಿ, ನಮ್ಮ ಬ್ರೈನ್ ಒಂದು ಸ್ಪಾಟ್ಲೈಟ್ ಇದ್ದ ಹಾಗೆ, ಫ್ಲಡ್ ಲೈಟ್ ಅಲ್ಲ. ಅದು ಒಂದೇ ವಿಷಯದ ಮೇಲೆ ಪ್ರಕಾಶವಾಗಿ ಬೆಳಗಬಲ್ಲದು. ಅದನ್ನು 10 ಕಡೆ ಹಂಚಿದ್ರೆ ಎಲ್ಲವೂ ಮಸುಕಾಗುತ್ತೆ. ಅದಕ್ಕೆ ಮಲ್ಟಿ ಟಾಸ್ಕಿಂಗ್ ನಮ್ಮ ಮೆಮರಿ ಪವರನ್ನು ವೀಕನ್ ಮಾಡುತ್ತೆ. ಹಾಗಾದ್ರೆ ಇಲ್ಲಿದೆ ಒಂದು ಸಿಂಪಲ್ ಫೋಕಸ್ ಬಿಲ್ಡಿಂಗ್ ರೂಟೀನ್. ಬೆಳಿಗ್ಗೆ ಎದ್ದ ತಕ್ಷಣ 5 ನಿಮಿಷ ಬ್ರೀದಿಂಗ್ ಎಕ್ಸರ್ಸೈಸ್, ಮಧ್ಯಾಹ್ನ ಬ್ರೇಕ್ ಸಮಯದಲ್ಲಿ 3 ನಿಮಿಷ ಡಾಟ್ ಮೆಥಡ್, ಮತ್ತು ರಾತ್ರಿ ಮಲಗೋ ಮುಂಚೆ ಆ ದಿನ ನಡೆದ ಘಟನೆಗಳನ್ನು ಒಮ್ಮೆ ಮನಸ್ಸಲ್ಲೇ ರೀಪ್ಲೇ ಮಾಡೋದು. ಇದನ್ನು ಪ್ರತಿದಿನ ಮಾಡಿದ್ರೆ ಸಾಕು, ನಮ್ಮ ಬ್ರೈನ್ ಪಕ್ಕಾ ಸ್ಟ್ರಾಂಗ್ ಆಗುತ್ತೆ. ಸರಿ, ಇವತ್ತಿನ ಪಾಠ ಆಯಿತು. ಈಗ ಡೇ 2 ಹೋಮ್ವರ್ಕ್ ಸಮಯ. ಇದನ್ನ ಒಂದು ಚಾಲೆಂಜ್ ಥರ ತಗೊಳ್ಳೋಣ. ಕಲಿಯೋದು ಎಷ್ಟು ಮುಖ್ಯವೋ ಅದನ್ನ ಪ್ರಾಕ್ಟೀಸ್ ಮಾಡೋದು ಅದಕ್ಕಿಂತ ಹೆಚ್ಚು ಮುಖ್ಯ. ರೆಡಿನಾ? ನಮ್ಮ ಹೋಮ್ವರ್ಕ್ ಇಲ್ಲಿದೆ. 1. ಬೆಳಗ್ಗೆ ಮತ್ತು ರಾತ್ರಿ 5 ನಿಮಿಷ ಬ್ರೀದಿಂಗ್ ಎಕ್ಸರ್ಸೈಸ್ ಮಿಸ್ ಮಾಡಬೇಡಿ. 2. 3 ನಿಮಿಷ ಡಾಟ್ ಸ್ಟೇರ್ ಮಾಡುವಾಗ ಮನಸ್ಸು ಎಷ್ಟು ಸಾರಿ ಬೇರೆ ಕಡೆ ಹೋಯ್ತು ಅಂತ ಕೌಂಟ್ ಮಾಡಿ ಒಂದು ಕಡೆ ಬರೆದಿಡಿ. 3. 20 ನಿಮಿಷಗಳ ಕಾಲ ಫೋನ್ ಮುಟ್ಟದೆ ಯಾವುದಾದ್ರೊಂದು ಟಾಪಿಕ್ ಓದಿ. 4. ಮಲ್ಗೋ ಮುಂಚೆ ಆ ದಿನ ನಾವು ಮಾಡಿದ 10 ವಿಷಯಗಳನ್ನು ನೆನಪಿಸ್ಕೊಳ್ಳಿ. ಕೊನೆಗೆ ಇವತ್ತು ನಮ್ಮ ಫೋಕಸ್ ಹೇಗಿತ್ತು ಅಂತ 1 ರಿಂದ 10ರವರೆಗೆ ಒಂದು ರೇಟಿಂಗ್ ಕೊಡೋಣ. ಸೊ ಇವತ್ತಿನ ರಿಸಲ್ಟ್ ಏನು? ನಾವು ನಮ್ಮ ಅಟೆನ್ಷನ್ ಮಸಲನ್ನು ಟ್ರೈನ್ ಮಾಡಿದ್ದೀವಿ. ಜಿಮ್ಮಲ್ಲಿ ಬೈಸೆಪ್ ಟ್ರೈನ್ ಮಾಡಿದ ಹಾಗೆ ನಮ್ಮ ಬ್ರೈನ್ ಬೈಸೆಪನ್ನು ಟ್ರೈನ್ ಮಾಡಿದ್ದೀವಿ. ಡಿಸ್ಟ್ರಾಕ್ಷನ್ಸ್ ಯಾಕೆ ಮೆಮರಿ ಕಡಿಮೆ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಂಡಿದ್ದೀವಿ, ಮತ್ತು ರಿಯಲ್ ಫೋಕಸ್ ಎಕ್ಸರ್ಸೈಸಸ್ ಅನ್ನು ಪ್ರಾಕ್ಟೀಸ್ ಮಾಡಿದ್ದೀವಿ. ಗ್ರೇಟ್ ಜಾಬ್. ಈ ಮಾಹಿತಿ ನಿಜವಾಗ್ಲೂ ಯೂಸ್ಫುಲ್ ಅನ್ಸಿದ್ರೆ ಖಂಡಿತ ಲೈಕ್ ಮಾಡಿ, ನಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ಮತ್ತು ಸ್ಮಾರ್ಟ್ ಲೈಫ್ ಫಾರ್ ಕನ್ನಡ ಪೀಪಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫೋಕಸ್ ಜಾಸ್ತಿ ಮಾಡೋಕೆ ನಿಮಗೆ ಬೇರೆ ಯಾವುದಾದ್ರೂ ಟೆಕ್ನಿಕ್ ಗೊತ್ತಿದ್ರೆ ಕೆಳಗೆ ಕಾಮೆಂಟ್ಸಲ್ಲಿ ನಮ್ಮೆಲ್ಲರ ಜೊತೆ ಹಂಚ್ಕೊಳ್ಳಿ. ನಾಳೆ ಡೇ 3ಯಲ್ಲಿ ಏನ್ ಕಲಿಯೋಣ? ನಾಳಿನ ಟಾಪಿಕ್ ಇದೆಯಲ್ಲ, ಇದಕ್ಕಿಂತ ಎಕ್ಸೈಟಿಂಗ್ ಆಗಿದೆ. ವಿಜುವಲೈಸೇಷನ್ ಟೆಕ್ನಿಕ್, ಚಿತ್ರಗಳನ್ನು ಬಳಸಿ ಏನ್ ಬೇಕಾದರೂ ನೆನ್ಪಿಟ್ಕೊಳ್ಳೋದು. ನಾಳೆ ನಾವು ಏನು ಕಲಿಯೋಣ ಅಂದ್ರೆ, ನಮ್ಮ ಬ್ರೈನ್ಗೆ ಯಾಕೆ ಚಿತ್ರಗಳು ಅಂದ್ರೆ ಅಷ್ಟೊಂದಿಷ್ಟ, ಕಷ್ಟದ ಪದಗಳನ್ನು ಸುಲಭದ ಚಿತ್ರಗಳಾಗಿ ಕನ್ವರ್ಟ್ ಮಾಡೋದು ಹೇಗೆ, ಮತ್ತು ನೆನ್ಪಿಟ್ಕೊಳ್ಳೋಕೆ ಇರುವ ಪವರ್ಫುಲ್ ಇಮ್ಯಾಜಿನೇಷನ್ ಎಕ್ಸರ್ಸೈಸಸ್ ಯಾವುದು ಅಂತ ನೋಡೋಣ. ಖಂಡಿತ ಮಿಸ್ ಮಾಡ್ಕೋಬೇಡಿ. ಸರಿ, ಹಾಗಾದ್ರೆ ನಾಳೆ ಡೇ 3ಗೆ ಸಿಗೋಣ. ಟಾಟಾ.